ಓಂ ಶಾಂತಿ. ದಿನಾಂಕ ಆಗಿದೆ 14/1/2026. ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಒಬ್ಬ ತಂದೆಯಿಂದಲೇ ಕೇಳಿರಿ, ಆಗ ಮಾಯೆಯ ಯುದ್ಧವಾಗುವುದಿಲ್ಲ. ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆಯ ಪ್ರತಿ ಆದೇಶದಂತೆ ನಡೆಯುತ್ತಾ ಇರಿ. ತಂದೆಯ ಆದೇಶ ಸಿಕ್ಕಿತು ಮತ್ತು ಮಕ್ಕಳು ಅದನ್ನು ಪಾಲಿಸಿದರು. ಬೇರೇನೂ ಸಂಕಲ್ಪದವರೆಗೂ ಬರಬಾರದು. ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ. ನಿಮಗೆ ಮತ್ಯಾರ ನೆನಪೂ ಬರಬಾರದು. ತಾನು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ. ಆಗ ಶ್ರೇಷ್ಠ ಪದವಿ ಸಿಗುವುದು. ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ, ನಾವೀಗ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ನಮ್ಮ ರಾಜ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಕೆಲವರು ಆಶ್ಚರ್ಯವೆನಿಸುವಂತೆ ಕೇಳಿ ಹೇಳಿ ಸ್ವಲ್ಪ ದಿನಗಳವರೆಗೆ ನಡೆದು ಮಾಯೆಗೆ ವಶವಾಗಿ ಹೊರಟು ಹೋದರು. ಇದು ಬಹಳ ದೊಡ್ಡ ಗುರಿಯಾಗಿದೆ. ನೀವಂತೂ ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ. ತಾನು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ. ಈ ಸ್ಥಿತಿ ಇದ್ದಾಗ ಶ್ರೇಷ್ಠ ಪದವಿ ಸಿಗುತ್ತದೆ. ನರನಿಂದ ನಾರಾಯಣನಾಗುವುದೇ ನಿಮ್ಮ ಪುರುಷಾರ್ಥವಾಗಿದೆ. ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಆದೇಶದಂತೆ ನಡೆಯಬೇಕಾಗಿದೆ. ಮೋಹದ ಸೆಳೆತವೂ ಸಹ ಕಡಿಮೆ ಇಲ್ಲ. ಆದ್ದರಿಂದ ನಷ್ಟಮೋಹಿಯಾಗಬೇಕು. ನನ್ನವರು ಒಬ್ಬ ಶಿವ ತಂದೆಯ ವಿನಃ ಅನ್ಯ ಯಾರೂ ಇಲ್ಲ. ನಾವಂತೂ ತಂದೆಯ ಆಶ್ರಯವನ್ನು ಪಡೆಯುತ್ತೇವೆ. ಎಲ್ಲಿಯವರೆಗೆ ಜೀವಿಸಿರುತ್ತೀರೋ ಅಲ್ಲಿಯವರೆಗೆ ಈ ಮಾಯೆಯ ಮಲ್ಲಯುದ್ಧವು ನಡೆಯುತ್ತಿರುವುದು. ಮಾಯೆಯೂ ಸಹ ಬಲಶಾಲಿಯಾಗಿ ನಿಮ್ಮನ್ನು ಬಿಡುವುದಿಲ್ಲ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಇಲ್ಲಂತೂ ನೀವು ಶ್ರೀಮತದಂತೆ ನಡೆಯಬೇಕಾಗಿದೆ. ಒಂದು ವೇಳೆ ನಾನು ಕೃಪೆ ತೋರಿದ್ದೇ ಆದರೆ ಎಲ್ಲರೂ ಮಹಾರಾಜರಾಗಿ ಬಿಡುವರು. ಆದರೆ ಇದು ಡ್ರಾಮಾದಲ್ಲಿಲ್ಲ. ಮುಂಜಾನೆ ಎದ್ದು ತಂದೆಯೊಂದಿಗೆ ಎಷ್ಟು ಸಮಯ ಮಾತನಾಡಿದ್ದೆನು, ಇಂದು ತಂದೆ ನೆನಪಿನಲ್ಲಿ ಕುಳಿತಿದ್ದೇನಾ ಎಂದು ತಮ್ಮ ಚಾರ್ಟ್ ನೀಡಿ. ಹೀಗೆ ಕೇಳಿಕೊಳ್ಳುತ್ತಾ ತನ್ನೊಂದಿಗೆ ಪರಿಶ್ರಮ ಪಡಬೇಕಾಗಿದೆ. ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯಿಂದ ಸಲಹೆ ತೆಗೆದುಕೊಳ್ಳಬೇಕಾಗಿದೆ. ಸಮರ್ಪಣೆಯಾಗಿ ಬಿಟ್ಟರೆ ಮತ್ತೆ ತಂದೆಯೂ ಹೇಳುತ್ತಾರೆ, ಮಕ್ಕಳೇ ಈಗ ಟ್ರಸ್ಟಿಯಾಗಿ ಆದೇಶದಂತೆ ನಡೆಯುತ್ತಾ ಇರಿ. ನೀವು ಎಲ್ಲ ಲೆಕ್ಕಪತ್ರವನ್ನು ತಿಳಿಸುತ್ತೀರೆಂದರೆ ನಾನು ಸಲಹೆ ಕೊಡುತ್ತೇನೆ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನೀವು ಬಲೆ ಭೋಗವನ್ನಿಡಿ, ಆದರೆ ನಾನೇನೂ ತಿನ್ನುವುದಿಲ್ಲ. ನಾನಂತೂ ದಾತನಾಗಿದ್ದೇನೆ. ಏನೆಲ್ಲ ಆಗಿ ಹೋಗಿದ್ದೆ ಅದನ್ನು ಪುನರಾವರ್ತನೆ ಮಾಡುವುದರಿಂದ ಯಾರ ಬಲಹೀನತೆ ಹೃದಯದಲ್ಲಿದೆ ಆಗ ಅವರ ಹೃದಯದ ಬಲಹೀನತೆಯೂ ಸಹ ಪುನರಾವರ್ತನೆ ಆಗಿಬಿಡುತ್ತದೆ. ಕೊಡುವ ಮತ್ತು ತೆಗೆದುಕೊಳ್ಳುವ ಪಾತ್ರ ಪೂರ್ತಿಯಾಯಿತು. ಡ್ರಾಮವೇ ಪೂರ್ತಿಯಾಯಿತು. ನಂತರ ನಾವು ರಾಜ್ಯ ಮಾಡಲು ಬರುವೆವು. ಅಲ್ಲಿ ಪಾತ್ರ ಬದಲಾಗುವುದು. ಜ್ಞಾನ ಸ್ಟಾಪ್ ಆಗುವುದು. ಆತ್ಮ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದರಿಂದ ಖುಷಿ ಏನೂ ಆಗುವುದಿಲ್ಲ. ಪರಿಶ್ರಮ ಪಟ್ಟು ತಂದೆಯನ್ನು ನೆನಪು ಮಾಡಬೇಕು. ಆಗ ವಿಕರ್ಮ ವಿನಾಶವಾಗುವುದು. ಇಡೀ ಜಗತ್ತೇ ಸಮಾಪ್ತಿಯಾಗುವುದಿದೆ. ಇದರಲ್ಲಿ ನಿರ್ಭಯರಾಗಿರಬೇಕಾಗುತ್ತದೆ. ನಿರ್ಭಯರಾಗಿರಲು ಪುರುಷಾರ್ಥ ಮಾಡಬೇಕು. ಶರೀರ ಇತ್ಯಾದಿಯ ಬಾಣ ಬರಬಾರದು. ಅದೇ ಅವಸ್ಥೆಯಲ್ಲಿ ಹೋಗಬೇಕು. ಈಗ ತಂದೆ ಹೇಳುತ್ತಾರೆ, ನಾನು ಇಂತಹ ಸಂಜೀವಿನಿ ಬೂಟಿ ಕೊಡುತ್ತೇನೆ. ಅದರಿಂದ ಎಂದೂ ಯಾವುದೇ ಕಾಯಿಲೆ ಬೀಳುವುದಿಲ್ಲ. ಕೇವಲ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತೀರಿ. ಆಗ ಪಾವನರಾಗಿ ಬಿಡುವಿರಿ. ಮಾಯೆಯು ಶಕ್ತಿಶಾಲಿಯಾಗಿ ಮುಂದೆ ಬರುತ್ತದೆ. ಅದಕ್ಕೆ ಹೆದರಬಾರದು. ಮಾಯಾಜೀತರಾಗಬೇಕು. ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆದು ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕಾಗಿದೆ. ತಂದೆಗೆ ತಮ್ಮ ಸತ್ಯವಾಗಿ ಲೆಕ್ಕಪತ್ರವನ್ನು ತಿಳಿಸಬೇಕಾಗಿದೆ. ಟ್ರಸ್ಟಿಯಾಗಿ ಇರಬೇಕಾಗಿದೆ. ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಅಭ್ಯಾಸ ಮಾಡಬೇಕಾಗಿದೆ. ಆತ್ಮಿಕ ಗುಲಾಬಿಯಾಗಿದ್ದು ದೂರ ದೂರದವರೆಗೂ ಆತ್ಮಿಕ ಸುಗಂಧವನ್ನು ಹರಡುವಂತಹ ಆತ್ಮಿಕ ಸೇವಾದಾರಿ ಭವ. ಆತ್ಮಿಕ ಪರಿಮಳವುಳ್ಳ ಗುಲಾಬಿಯು ತನ್ನ ಆತ್ಮಿಕ ವೃತ್ತಿಯ ಮೂಲಕ ದೂರ ದೂರದವರೆಗೂ ಆತ್ಮಿಕೆಯ ಸುಗಂಧವನ್ನು ಹರಡಿಸುತ್ತದೆ. ಅಂತಹವರ ದೃಷ್ಟಿಯಲ್ಲಿ ಸದಾ ಪರಮಾತ್ಮನೇ ಸಮಾವೇಶವಾಗಿರುತ್ತದೆ. ನಿರ್ವಿಘ್ನವಾಗಿದ್ದು ಸೇವೆಯಲ್ಲಿ ತೆಗೆದುಕೊಳ್ಳುವುದು ಅರ್ಥಾತ್ ಅತ್ಯಂತ ಶ್ರೇಷ್ಠ ಭಾಗ್ಯಶಾಲಿ ಆಗುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನನ್ನದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.